ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಿಶೋರ್ ಪಟ್ವರ್ಧನ್. ಸ್ನೇಹಿತರೆ, ಜಗತ್ತಿನ ಬಹುತೇಕ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಿದೆ. ಸಮರ್ಥ ನಾಯಕ ಮತ್ತು ದೇಶದ ಮೂಲೆ ಮೂಲೆಯಲ್ಲಿರುವ ಜನರ ನಾಡಿ ಮಿಡಿತ ಅರಿತ ತಿಳಿದ ನಾಯಕ, ಅವರ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದಿದ್ದ ನಾಯಕ ಇದ್ದರೆ ದೇಶ ಮತ್ತು ದೇಶದ ಜನತೆ ನೆಮ್ಮದಿಯಿಂದ ಬದುಕಬಹುದು. ಇಂದಿನ ಜಗತ್ತಿನಲ್ಲಿ ಏನಾಗ್ತಿದೆ ಗೊತ್ತಾ? ಯುದ್ಧದ ಕಾರ್ಮೋಡ, ಯುದ್ಧದ ಆತಂಕ, ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ. ಯಾವ ದೇಶಗಳಲ್ಲಿ ಅತ್ಯಂತ ಸೆಕ್ಯುರಿಟಿ ಇದೆ, ಭದ್ರತೆ ಇದೆ ಅಂತ ತಿಳ್ಕೊಂಡ್ರೋ ಆ ದೇಶದಲ್ಲಿ ಉದ್ವಿಗ್ನತೆ ಇದೆ. ಇನ್ನೊಂದು ಕಡೆ ಕ್ರೂಡ್ ಆಯಿಲ್ ಮೇಲೆ ಸಿಕ್ಕಾಪಟ್ಟೆ ಒತ್ತಡ, ಉತ್ಪಾದನೆ ಕಮ್ಮಿ ಆಗ್ತಾ ಇದೆ. ನಮಗೆ ಕ್ರೂಡ್ ಆಯಿಲ್ ಸಿಗ್ತಾ ಇಲ್ಲ. ಇದರ ಪರಿಣಾಮ ಏನಾಗುತ್ತೆ? ಸಾಮಾನ್ಯ ಜನರ ಜೀವನ ಏರುಪೇರಾಗುತ್ತೆ, ಖರ್ಚು ಹೆಚ್ಚಾಗುತ್ತೆ, ಸಾರಿಗೆ ದುಬಾರಿ ಆಗುತ್ತೆ. ಈ ಸಾರಿಗೆ ದುಬಾರಿ ಆಗೋದ್ರಿಂದ ಆಹಾರ ಮತ್ತು ನಮ್ಮ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ತುಂಬಾ ಆಗುತ್ತೆ. ನಿಮಗಿದು ಗೊತ್ತಾ? ಈ ಯುದ್ಧ ಪ್ರಾರಂಭ ಆದಾಗಿಂದ ಪೆಟ್ರೋಲ್ ಬೆಲೆ, ಈ ಡೀಸೆಲ್ ಬೆಲೆ ಅನೇಕ ದೇಶಗಳಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ಆದರೆ ಭಾರತದಲ್ಲಿ ಮಾತ್ರ 0%, ಅಂದರೆ ಎಲ್ಲಿಯೂ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿಲ್ಲ. ಪೆಟ್ರೋಲ್ ಬೆಲೆ ಏರಿಕೆಯಲ್ಲಿ ಯಾವ ದೇಶಗಳು ಮುಂದಿದೆ ಗೊತ್ತಾ? ವಿಯೆಟ್ನಾಮಲ್ಲಿ 50%, ಲಾವೋಸಲ್ಲಿ 33%, ಆಸ್ಟ್ರೇಲಿಯಾದಲ್ಲಿ 32%, ಪಾಕಿಸ್ತಾನ ವಿಷಯನೇ ಕೇಳಬೇಡಿ, ಅಮೇರಿಕಾದಲ್ಲಿ 23%. ಆದರೆ ಭಾರತದಲ್ಲಿ ಏನಾಗ್ತಾ ಇದೆ? ಬೆಲೆ ಏರಿಕೆ ಆಗಿಲ್ಲ. ಇದು ಗೊತ್ತಾ ನಿಮಗೆ? ಭಾರತದಲ್ಲಿ ಬೆಲೆ ಏರಿಕೆನೇ ಆಗಿಲ್ಲ. ಹೋಟೆಲ್ ಉದ್ಯಮ ನಡೆಸೋರಿಗೆ ಗ್ಯಾಸ್ ಸ್ವಲ್ಪ ಸಿಗ್ತಾ ಇಲ್ಲ ಅಂತ ಹೇಳುವಂಥ ದೂರು ಬಿಟ್ಟರೆ, ಜನಜೀವನ ಅಂದರೆ ಜನಸಾಮಾನ್ಯನಿಗೆ ಗ್ಯಾಸ್ ಸಿಗ್ತಾ ಇದೆ. ಜನರು ಒತ್ತಡದಲ್ಲಿ ಇನ್ನೊಂದು ಗ್ಯಾಸ್ ಸಿಲಿಂಡರ್ ಬೇಕು ಅಂತ ಹೇಳಿಬಿಟ್ಟು ಒಂದಾದಮೇಲೆ ಇನ್ನೊಂದು ಬುಕ್ ಮಾಡೋದ್ರಿಂದ ಅಲ್ಲಿ ತುಂಬ ರೀತಿಯ ಒತ್ತಡ ಸ್ಥಿತಿ ಬಂದಿದೆ ಅಷ್ಟೇ ಹೊರತು ಗ್ಯಾಸ್ ಸಪ್ಲೈಯಲ್ಲಿ ಯಾವುದೇ ತೊಂದರೆ ಇಲ್ಲ. ಇದು ಭಾರತದಲ್ಲಿ ಬೆಲೆ ಏರಿಕೆ ಆಗಿಲ್ಲ ಅಂತಿದೆಯಲ್ಲ, ಇದು ಒಂದು ಸಣ್ಣ ವಿಷಯ ಅಂತ ತಿಳ್ಕೊಬೇಡಿ. ಯಾಕೆ ಬೆಲೆ ಏರಿಕೆ ಆಗಿಲ್ಲ ಭಾರತದಲ್ಲಿ ಗೊತ್ತಾ? ದೀರ್ಘಕಾಲದ ಯೋಚನೆ ಮತ್ತು ಸಪ್ಲೈ ಮ್ಯಾನೇಜ್ಮೆಂಟು, ಆ ಸರಬರಾಜು ನಿರ್ವಹಣೆ ಮತ್ತು ಆರ್ಥಿಕ ನಿಯಂತ್ರಣ. ಪ್ರಪಂಚದಲ್ಲಿ ಅಸ್ಥಿರತೆ ಇದ್ದಾಗ ಸ್ಥಿರವಾಗುವುದು ಏನು ಗೊತ್ತಾ? ಅದು ಒಂದು ಶಕ್ತಿ. ಆ ಶಕ್ತಿ ಏನು ಗೊತ್ತಾ? ನಾವೆಲ್ಲ ಒಂದು ಅಂತ ತೋರಿಸೋದು. ಭಾರತ ಇದನ್ನು ಜಗತ್ತಿಗೆ ತೋರಿಸ್ತಾ ಇದೆ. ನಾನೊಬ್ಬ ಭಾರತೀಯನಾಗಿ ಮಾಡಬೇಕಾದ್ದು ಏನು, ಇದನ್ನು ನೋಡೋಣ. ಒಬ್ಬ ಭಾರತೀಯನು ಮಾಡಬೇಕಾದ ಮೊದಲ ಕರ್ತವ್ಯ, ಇಂತಹ ಪರಿಸ್ಥಿತಿಯಲ್ಲಿ ದೇಶದೊಂದಿಗೆ ನಿಲ್ಲಬೇಕು. ಸುಳ್ಳು ಸುದ್ದಿ ಹಂಚ್ಕೋತಾರಲ್ಲ, ಅವರನ್ನು ಮೊದಲು ಬಹಿಷ್ಕರಿಸಿ, ಖರ್ಚನ್ನು ಕಡಿಮೆ ಮಾಡಿ, ಆಲ್ಟರ್ನೇಟಿವ್ ಅವಕಾಶಗಳನ್ನು ಆಲೋಚಿಸಿ, ಅದನ್ನು ಉಪಯೋಗಿಸಿ. ಇಂದು ನನ್ನ ಭಾರತ, ಇದು ನನ್ನ ಭಾರತ, ನಮ್ಮ ಭಾರತ ಶ್ರೇಷ್ಠ ಭಾರತ. ದೇಶ ಉಳಿದರೆ ನಾವು ಉಳಿದಂತೆ. ನಾನು ಭಾರತೀಯ, ಅದು ನನ್ನ ಹೆಮ್ಮೆ ಮಾತ್ರ ಅಲ್ಲ, ನನ್ನ ಹೊಣೆಗಾರಿಕೆ ಕೂಡ ಹೌದು. ಜೈ ಹಿಂದ್, ನಮಸ್ಕಾರ.